ಇಂಚರ ಕೊಡಗು ವಾರ್ತೆಗೆ ಸ್ವಾಗತ. ಪರಿಹಾರ ನೀಡದ ಸಾರಿಗೆ ಸಂಸ್ಥೆಗೆ ಶಾಕ್. ನ್ಯಾಯಾಲಯದ ಆದೇಶದಂತೆ ಕೆಎಸ್ಆರ್ಟಿಸಿ ಬಸ್ ಜಪ್ತಿ. ಕೂಡ್ಲಿಗಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ಬರಬೇಕಾದ ನ್ಯಾಯಸಮ್ಮತ ಪರಿಹಾರವನ್ನು ನೀಡಲು ವಿಳಂಬ ಮಾಡಿದ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಆದೇಶದ ಮೇರೆಗೆ ದಾವಣಗೆರೆ ವಿಭಾಗದ ಸಾರಿಗೆ ಬಸ್ಸನ್ನು ಜಪ್ತಿ ಮಾಡಿರುವ ಘಟನೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಜರುಗಿದೆ. ನೊಂದ ಕುಟುಂಬದ ಪರವಾಗಿ ವಕೀಲರಾದ ಜಿ. ಸೀತಾರಾಮ್ ಅವರು ವಾದ ಮಂಡಿಸಿದ್ದರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯವು 2022 ಏಪ್ರಿಲ್ 22ರಂದೇ ಮೃತರ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಸಾರಿಗೆ ಸಂಸ್ಥೆಗೆ ಆದೇಶಿಸಿತು. ಆದರೆ ದಾವಣಗೆರೆ ಘಟಕವು ಈ ಆದೇಶವನ್ನು ಪಾಲಿಸದೆ ಪರಿಹಾರ ನೀಡಲು ವಿಳಂಬ ಮಾಡಿತು. ಸಾರಿಗೆ ಸಂಸ್ಥೆಯ ಈ ಧೋರಣೆಯನ್ನು ಪ್ರಶ್ನಿಸಿ ವಕೀಲರು ಮತ್ತೆ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿದ್ದರು. ಮನವಿಯನ್ನು ಪುರಸ್ಕರಿಸಿದ ನ್ಯಾಯಾಧೀಶರು ಬಸ್ ಜಪ್ತಿ ಮಾಡುವಂತೆ ಕಟ್ಟುನಿಟ್ಟಿನ ಆದೇಶ ನೀಡಿದರು. ಮೊಮ್ಮಕ್ಕ ಗಂಡ ಮಾರಪ್ಪ 2019 ಗೋಲಿಗಿರಿ ಕ್ರಾಸ್ನಲ್ಲಿ ಅಪಘಾತ ಆಗಿತ್ತು. ಅಪಘಾತದಾಗ ಇವರು ಗಂಡ ತೀರ್ಕೊಂಡಿದ್ದಕ್ಕೆ ನಾವು ಪರಿಹಾರಕ್ಕಾಗಿ ಇಲ್ಲಿ ಕೇಸ್ ಹಾಕಿದ್ವಿ. ಕೇಸ್ ಹಾಕಿದಾಗ ಒಂದು 15,22,000 ಜಡ್ಜ್ಮೆಂಟ್ ಆಗೈತೆ. 2021ರಲ್ಲಿ ಜಡ್ಜ್ಮೆಂಟ್ ಆಗೈತೆ. 21ರಿಂದ ಇಲ್ಲಿವರೆಗೂ ಯಾವುದೇ ರೀತಿ ಅಮೌಂಟ್ ತುಂಬಿರ್ಲಿಕ್ಕೆ ನಾವು ಇವತ್ತು ಬಸ್ನ ಜಪ್ತಿ ಮಾಡಿ ತಾವನ್ನು ನಿಲ್ಲಿಸಿದ್ವಿ. ಹಿರಿಯ ಶ್ರೇಣಿ ನ್ಯಾಯಾಲಯ ಕೂಡ್ಲಿಗಿ ಆದೇಶದ ಮೇರೆಗೆ ಬಸ್ ಜಪ್ತಿ ಮಾಡಿದ್ವಿ.